ಮಂಡ್ಯ ನಗರದ ಶ್ರೀ ಅರ್ಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಪ್ರಾತಃ ಕಾಲ ರುದ್ರಾಭಿಷೇಕ, ಪಂಚಮೂರ್ತಿ ಹವನ ಹೋಮದ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ರಥದ ಪೂಜೆ, ರಥವು ಹಾದುಹೋಗುವ ಪ್ರಮುಖ ಬೀದಿಯಲ್ಲಿ ವಾಸ್ತುಬಲಿ ಪ್ರಧಾನ ದೇವರ ಮನೆಯಲ್ಲಿ ಮಂಟಪೋತ್ಸವ, ತೇರಡಿಯುತ್ತವ, ತೇರಿಗೆ ಪೂಜೆ, ರಥದ ಚಕ್ರಕ್ಕೆ ಕೊಡುವ ಗೊದಮು ನೆರವೇರಿಸಲಾಯಿತು. ಪೂಜೆಗಳನ್ನು ರಥೋತ್ಸವಕ್ಕೂ ಮುನ್ನ ದೇವಾಲಯದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ನಂತರ ಮಂಗಳವಾದ್ಯದೊಂದಿಗೆ ದೇವಾಲಯದ ಗರ್ಭಗುಡಿಯಿಂದ ಹೊರಬಂದ ಉತ್ಸವ ಮೂರ್ತಿಯನ್ನು ದೇವಾಲಯದ ಹೊರಗೆ ನಿಲ್ಲಿಸಲಾಗಿದ್ದ ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬಳಿಕ ಭಕ್ತರು ಹರಹರ ಮಹಾದೇವ ಎಂಬ ಘೋಷಣೆಯೊಂದಿಗೆ ರಥವನ್ನು ಎಳೆದು ತಮ್ಮ ಭಕ್ತಿಭಾವ ಮೆರೆದರು. ಮಂಡ್ಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶ್ರೀ ಆರ್ಕೇಶ್ವರ ಸ್ವಾಮಿ ಒಕ್ಕಲಿನವರು ಸೇರಿದಂತೆ ಸಹಸ್ರಾರು ಮಂದಿ ಭಕ್ತರು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಹಣ್ಣು ಜವನ ಎಸೆದು ಭಕ್ತಿ ಸಮರ್ಪಿಸಿದರು. ಭಕ್ತರು ಅಲ್ಲಲ್ಲೇ ಮಜ್ಜಿಗೆ ಮತ್ತು ಪಾನಕ ವ್ಯವಸ್ಥೆಯನ್ನು ಮಾಡಿದ್ದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಜಿಲ್ಲೆ 317 ಜಿ 2ನೇ ಉಪಜಿಲ್ಲಾ ರಾಜ್ಯಪಾಲರಾದ ಲಯನ್ ಟಿ ನಾರಾಯಣ್ ಸ್ವಾಮಿ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಂದಿನ ಕಾಲದಲ್ಲಿ ಬಿಪಿ, ಶುಗರ್ ಹೆಚ್ಚುತ್ತಿದೆ. ಹೀಗಾಗಿ ಇಂತಹ ಆರೋಗ್ಯ ತಪಾಸಣೆ ಶಿಬಿರ ಉಪಯೋಗವಾಗುತ್ತದೆ ಎಂದರು. ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ಹೀಗಾಗಿ ಸಂಸ್ಥೆಯ ಮೊದಲ ಹೆಜ್ಜೆಯಾಗಿ ಈ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ ಎಂದು ನುಡಿದರು. ಈ ದಿನ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯಿಂದ ಉಚಿತವಾಗಿ ರಕ್ತ ತಪಾಸಣಾ ಶುಗರ್ ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ ಮತ್ತು BP ಬಗ್ಗೆ ತಪಾಸಣೆಯನ್ನು ಮಾಡಿಸಲಾಗ್ತಾ ಇದೆ. ಸಾರ್ವಜನಿಕರು ಇದನ್ನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಹೆಚ್ಚೆಚ್ಚು. ನಾವು ಈ DC ಕಚೇರಿ ಮುಂಭಾಗ ಈ ಕಾರ್ಯಕ್ರಮವನ್ನು ನಮ್ಮ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಆಯೋಜನೆ ಮಾಡಿದೆ. ಏನು ಅಂದರೆ ಕೆಲಸದ ಒತ್ತಡ, ವಯಸ್ಸಾದ ಮೇಲೆ ಸರ್ವಸಾಮಾನ್ಯ ಶುಗರು, BP ಬರೋದು, ಅದನ್ನು ಮುಂಚಿತವಾಗಿಯೇ ಅದರ ತಿಳ್ಕೊಂಡು ಅದು ಪ್ರಿಕಾಷನರಿಯಾಗಿ ಅದನ್ನು ಆಸ್ಪತ್ರೆಗಳಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಈಗ ಸಾಮಾನ್ಯವಾಗಿಬಿಟ್ಟಿದೆ ಕಾಯಿಲೆಗಳು. ಈಗ ಇತ್ತೀಚೆಗಂತೂ ಕೆಲಸದ ಒತ್ತಡದಿಂದ ತುಂಬ ಜನಕ್ಕೆ ವಯಸ್ಸಾದ ಮೇಲೆ 35-40 ವರ್ಷ ಆದಮೇಲೆ ಎಲ್ಲರಿಗೂ ತುಂಬ ಜನಕ್ಕೆ BP, ಶುಗರ್ ಅಂತೂ ಕಂಪಲ್ಸರಿ ಆಗಿದೆ. ಅದರಿಂದ ನಮ್ಮ ಫುಡ್ ಹ್ಯಾಬಿಟ್ಸ್ಗಳು ಕಡೆಯಿಂದನೂ ಕೂಡ ಈ ಶುಗರು ಮತ್ತು BP ಜಾಸ್ತಿ ಆಗ್ತಾಯಿದೆ. ಅದರಿಂದ ಇಲ್ಲಿ ಈ ದಿನ ನಾವು ಒಂದು ಒಳ್ಳೆಯ ಸಾರ್ವಜನಿಕ ಅನುಕೂಲ ಆಗಲಿ, ಪ್ರಿಕಾಷನರಿಯಾಗಿ ಮತ್ತೆ ಅವರು ಹಾಸ್ಪಿಟ್ಲಿಗೆ ಹೋಗಿ ಏನಾದ್ರು BP ಜಾಸ್ತಿ ಇದ್ದರೆ, ಶುಗರ್ ಜಾಸ್ತಿ ಇದ್ದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ನ ತಗೊಳ್ಳಿ ಅಂದ್ಬಿಟ್ಟು ಈ ದಿನ ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಎಲ್ಲರಿಗೂ ಯಾರು ಸಹಕಾರ ನೀಡಿದ್ದಾರೆ ಆ ಕ್ಲಬ್ಬಿನ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆ ಪ್ರಯೋಜನವನ್ನು ಸಾರ್ವಜನಿಕರು ಇನ್ನೂ ಹೆಚ್ಚೆಚ್ಚು ಪಡೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಧನ್ಯವಾದಗಳು. ಕ್ವೆಸ್ಟ್ ಕೋಆರ್ಡಿನೇಟರ್ ಲಯನ್ ಆನಂದ್ ಮಾತನಾಡಿ, ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಉತ್ತಮವಾದ ಕೆಲಸವನ್ನು ಮಾಡುತ್ತಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇಂತಹ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸುತ್ತಾ ಬರುತ್ತಿದ್ದರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿ ಎಂದು ಆಶಿಸಿದರು. ಈ ಒಂದು ಸಾಹಿತ್ಯ ಲಯನ್ಸ್ ಸಂಸ್ಥೆ ಉತ್ತಮವಾದ ಒಂದು ಕೆಲಸವನ್ನು ಮಾಡ್ತಾ ಇದೆ. ಜನರಿಗೆ ಆರೋಗ್ಯ ತಪಾಸಣೆ ವಿಷಯದಲ್ಲಿ ನಮ್ಮ ಮಂಡ್ಯ ಎಲ್ಲ ಲಯನ್ಸ್ ಸಂಸ್ಥೆಗಳು ಸಹ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ.
ಈ ಕಾರ್ಯಕ್ರಮದಿಂದ ಸದುಪಯೋಗವನ್ನು ಇಲ್ಲಿ ಈ ಏನು DC ಕಚೇರಿ ಮುಂದೆ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡುವಂಥ ಜನಗಳು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾ ಇದ್ದಾರೆ. ಚಂದ್ರಹಾಸು ಈ ಸಂಸ್ಥೆಯ ಅಧ್ಯಕ್ಷ ಆದಮೇಲೆ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾವ್ರೆ. ಸುಜಾತ ಮೇಡಮ್ ಮತ್ತು ನಮ್ಮ ಏನು ಉಸ್ಕೂರು ಕೃಷ್ಣ ಅವರು ಎಲ್ಲರೂ ಸಹ ಈ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಸ್ತಾ ಇದ್ದಾರೆ. ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ ಚಂದ್ರಹಾಸ್ ಮಾತನಾಡಿ, ದಿನನಿತ್ಯದ ಜೀವನದಲ್ಲಿ ಒತ್ತಡದಲ್ಲಿ ಬಿಪಿ ಮತ್ತು ಶುಗರ್ ಸಾಮಾನ್ಯವಾಗಿದೆ. ಇಂತಹ ಶಿಬಿರದಲ್ಲಿ ಪರೀಕ್ಷೆಗೆ ಒಳಪಡಿಸಿಕೊಂಡಾಗ ತಮ್ಮ ನಿತ್ಯ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡಾಗ ಆರೋಗ್ಯ ಸುಧಾರಣೆಯಾಗಲಿದೆ ಎಂದರು. ಈ ದಿನ ಮಂಡ್ಯ ಜಿಲ್ಲಾ ಕಚೇರಿಗಳ ಮುಂದೆ ರಕ್ತ ಮತ್ತು ಬಿಪಿ ತಪಾಸಣಾ ಶಿಬಿರವನ್ನು ಸಾಹಿತ್ಯ ಲಯನ್ಸ್ ಕ್ಲಬ್ ಮತ್ತು ಸ್ಪಂದನ ಆಸ್ಪತ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕೈಗೊಂಡಿದ್ದೇವೆ. ಈ ದಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆರೋಗ್ಯ ತಪಾಸಣೆಗೆ ಬರ್ತಾ ಇದ್ದಾರೆ. ದಿನನಿತ್ಯದ ಒತ್ತಡದ ಜೀವನದಲ್ಲಿ ಬಿಪಿ ಶುಗರ್ ಸಾಮಾನ್ಯವಾಗಿದೆ. ಆದರೆ ಅದನ್ನು ತಪಾಸಣೆ ಮಾಡಿಕೊಂಡ ಬಳಿಕ ಏನು ಪ್ರಿಕಾಷನರಿ ಮೆಜರ್ಸ್ ಇದೆ ಅದನ್ನು ತಗೊಳ್ಬೇಕು. ವಾಕಿಂಗ್ ಆಗಲಿ ವ್ಯಾಯಾಮ ಆಗಲಿ ಮಾಡಿದಾಗ ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಆರೋಗ್ಯವೇ ಭಾಗ್ಯ. ಆ ನಿಟ್ಟಿನಲ್ಲಿ ನಮ್ಮ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಶಿಬಿರದ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಮಾಧ್ಯಮ ಮತ್ತು ಪ್ರಚಾರ ಜಿಲ್ಲಾಧ್ಯಕ್ಷರಾದ ಲಯನ್ ಎಲ್ ಕೃಷ್ಣ ಮಾತನಾಡಿ, ನಮ್ಮ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಹಲವಾರು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಗಿಡ ನೆಡುವುದು, ಆರೋಗ್ಯ ತಪಾಸಣೆ ಶಿಬಿರ, ಹಸಿವು ನಿವಾರಣೆ, ಕಣ್ಣಿನ ತಪಾಸಣೆ, ದಂತ ತಪಾಸಣೆ ಶಿಬಿರವನ್ನು ಪ್ರತಿ ವರ್ಷ ಮಾಡುತ್ತಾ ಬರುತ್ತಿದ್ದೇವೆ ಎಂದರು. ಸಾರ್ವಜನಿಕರು ತಮ್ಮ ನಿತ್ಯ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ವ್ಯಾಯಾಮ, ವಾಕಿಂಗ್ ಅಳವಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ 317G ಈ ಕಾರ್ಯಕ್ರಮ ನಮ್ಮ ಸಾಹಿತ್ಯ ಲಯನ್ಸು ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಈ ನಮ್ಮ ಏನು ಸೇವಾ ಕಾರ್ಯಕ್ರಮಗಳಿದೆ ಇಡೀ ದೇಶದಲ್ಲಿ ನಡೆಯುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಮಂಡ್ಯದಲ್ಲಿ ಸುಮಾರು ನಮ್ಮ ಸಾಹಿತ್ಯ ಲಯನ್ಸ್ ಕ್ಲಬ್ನ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಗಿಡ ನೆಡುವುದಾಗಲಿ ಮತ್ತು ತಪಾಸಣೆ ಶಿಬಿರ, ಹಂಗರ್ ಕಾರ್ಯಕ್ರಮ, ಕಣ್ಣಿನ ತಪಾಸಣೆ, ಹಲ್ಲಿನ ತಪಾಸಣೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ವರ್ಷ. ಅದೇ ರೀತಿ ಈ ವರ್ಷ ಮಂಡ್ಯ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬಿಪಿ ಮತ್ತು ಶುಗರ್ ತಪಾಸಣೆಯನ್ನು ಏರ್ಪಡಿಸಿದ್ದೇವೆ. ಸಾರ್ವಜನಿಕರು ಕೂಡ ಬಂದು ಸ್ಪಂದಿಸ್ತಾ ಇದ್ದಾರೆ. ನಾವು ಸಾರ್ವಜನಿಕರಿಗೆ ಹೇಳೋದೇನೆಂದರೆ, ಸಾರ್ವಜನಿಕರು ಬೆಳಿಗ್ಗೆ ಎದ್ದು ವಾಕ್ ಮಾಡೋದಾಗಲಿ ಮತ್ತು ವ್ಯಾಯಾಮ ಮಾಡೋದಾಗಲಿ ಇದನ್ನು ಅಳವಡಿಸ್ಕೊಳ್ಬೇಕು. ಎಷ್ಟೇ ಒತ್ತಡ ಇದ್ದರೂ ಬೆಳಗಿನ ತಿಂಡಿ ಮಾಡೋದಕ್ಕೂ ಮುಂಚೆ ಈ ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ. ನಾವೇನು ಹೇಳೋದು, ಈ ಬೆಳಗಿನ ಎದ್ದು ಎಲ್ಲ ಸಾರ್ವಜನಿಕರು ಎಷ್ಟೇ ಒತ್ತಡ ಇದ್ದರೂ ವ್ಯಾಯಾಮ ಮತ್ತು ನಡಿಗೆ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೋಬೇಕು. ವಲಯ ಅಧ್ಯಕ್ಷರಾದ ಸಿಜೆ ಸುಜಾತಾ ಕೃಷ್ಣ ಮಾತನಾಡಿ, ನಿಯಮಿತ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸಕಾಲದಲ್ಲಿ ರೋಗಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದರು. ಜನಗಳಿಗೆ ಯಾವ ಥರ ಅನುಕೂಲ ಅಂತ ಹೇಳಿದ್ರೆ, ನನಗೆ ಶುಗರ್ ಇಲ್ಲ ಮತ್ತು ನನಗೆ ಸಕ್ಕರೆ ಕಾಯಿಲೆ ಇಲ್ಲ, ರಕ್ತದೊತ್ತಡ ಯಾವುದೂ ಇಲ್ಲ ಅಂತೇಳಿ ಆರಾಮಾಗಿರ್ತಾರೆ. ಆದರೆ ಈಗ ಉಚಿತವಾಗಿ ಪರೀಕ್ಷೆ ಅಂತಂದಾಗ ಮಾಡಿಸ್ಕೊಂಡಾಗ ಸುಮಾರು ಮಂದಿಗೆ ಪ್ರಪ್ರಥಮವಾಗಿ ಗೊತ್ತಾಗುವಂಥದ್ದೇ ಇಂಥ ಸಮಯದಲ್ಲಿ. ಹಾಗಾಗಿ ಉಚಿತವಾಗಿ ಇವತ್ತೇನು ಶಿಬಿರವನ್ನು ನಾವು ಏರ್ಪಡಿಸಿದ್ದೀವಿ ಅದರ ಸದುಪಯೋಗ ಪಡಿಸಿಕೊಂಡು. ಸ್ಪಂದನ ಆಸ್ಪತ್ರೆಯ ಡಾಕ್ಟರ್ ಮನೋಜ್ ಮಾತನಾಡಿ, ಆಧುನಿಕ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಗಳು ಹಲವು ರೋಗಗಳಿಗೆ ಕಾರಣವಾಗುತ್ತಿವೆ. ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. ಯೂಶುವಲಿ ಕೆಲವೊಂದು ಅನ್ಡಿಟೆಕ್ಟೆಡ್ ಆಗಿ ಬಿಪಿ ಶುಗರ್ ಎಲ್ಲ ಇದೆ. ಸೊ ಈಗ ಕೆಲವೊಬ್ರು ಮಾಹಿತಿ ಸಿಕ್ಕಿದೆ ಎಷ್ಟೊಂದು ಜನಕ್ಕೆ ಏನು ಬಿಪಿ ಏನಾಗ್ತಿದೆ ಈಗ ಅಂತ. ಸೊ ಅವ್ರಿಗೆ ನಾವು ತಕ್ಷಣಕ್ಕೆ ಹೇಳಿ ಅವ್ರನ್ನ ಹಾಸ್ಪಿಟಲ್ ಕಳಿಸೋ ವ್ಯವಸ್ಥೆನ ನಾವು ಮಾಡ್ತಿದ್ದೀವಿ. ಆದಷ್ಟು ತುಂಬಾ ಚೆನ್ನಾಗಿ ಇಲ್ಲಿ ಸ್ಕ್ರೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ತುಂಬ ಜನಕ್ಕೆ ಗೊತ್ತಿರೋ ವಿಷಯಗಳು ಕೆಲವೊಂದು ಗೊತ್ತಾಗ್ತದೆ. ಕಾರ್ಯಕ್ರಮದಲ್ಲಿ ಲಯನ್ ಡಾಕ್ಟರ್ ಕೃಷ್ಣಗೌಡ ಹುಸ್ಕೂರು, ಲಯನ್ ಕೆಆರ್ ಶಿವಲಿಂಗೇಗೌಡ, ಲಯನ್ ರಾಕೇಶ್, ಲಯನ್ ಹನುಮಂತಯ್ಯ, ಲಯನ್ ನಾಗೇಶ್, ಲಯನ್ ಡಾಕ್ಟರ್ ಚಂದ್ರಶೇಖರ್ ಮಂಜುನಾಥ್, ಲಯನ್ ಉಮಾ ಬಿಜೆ, ವಿನೂತಾ ಶೋಭಾ ವೆಂಕಟೇಶ್, ಸರಸ್ವತಿ ಸರಳಕುಮಾರಿ ಸೇರಿದಂತೆ ಮತ್ತಿತರರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸರ್ವ ಬಣಜಿಗ ಸಂಘದ ವತಿಯಿಂದ 2025-26ನೇ ಸಾಲಿನ ಶ್ರೀ ಯೋಗಿ ನಾರಾಯ ಯತೀಂದ್ರರ 300ನೇ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಸಮುದಾಯ ಭವನದಲ್ಲಿ ನಡೆಯಿತು.
ಕಾರ್ಯಕ್ರಮವನ್ನು ಮಂಡ್ಯ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಜ್ಯೋತಿ ಬೆಳಗಿಸಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, 300 ವರ್ಷದ ಹಿಂದೆ ಇದ್ದಂಥ ಕೈವಾರ ತಾತಯ್ಯರವರನ್ನು ಇಂದಿಗೂ ನಾವು ನೆನೆಯುತ್ತಿದ್ದೇವೆ ಅಂದರೆ ಅವರು ನಮ್ಮ ಸಮಾಜಕ್ಕೆ ನೀಡಿರುವ ಒಳ್ಳೆಯ ಸಂದೇಶವೇ ಕಾರಣ. ಕುವೆಂಪುರ ಆಶಯದಂತೆ ಹುಟ್ಟುತ್ತಾ ವಿಶ್ವಮಾನವರಾಗಿ ನಂತರ ಅಲ್ಪಮಾನವರಾಗುತ್ತೇವೆ. ಆದರೆ ಎಲ್ಲರೂ ಶಿಕ್ಷಣ ಪಡೆಯುವ ಮೂಲಕ ವಿಶ್ವಮಾನವರಾಗಬಹುದು. ವೇಗವಾಗಿ ನಡೆಯುತ್ತಿರುವ ಜಗತ್ತಿನಲ್ಲಿ ಬಣಜಿಗ ಸಮುದಾಯದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಬೇಕು. ಇದರಿಂದ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯವನ್ನು ಪಡೆದು ಸಮಾಜದಲ್ಲಿ ಉತ್ತಮ ಸಾಧನೆ ಮಾಡಬೇಕು ಎಂದರು. ವಿಶ್ವಮಾನವನಾಗಿ ಹುಟ್ಟುತ್ತಾರೆ, ಅನಂತರ ಅವರು ಅಲ್ಪಮಾನವರಾಗ್ತಾರೆ. ಆದರೆ ಎಲ್ಲರ ಶಿಕ್ಷಣ ಅವರನ್ನು ಮತ್ತೆ ವಿಶ್ವಮಾನವರಾಗಿ ಮಾಡುತ್ತೆ ಅಂತೇಳಿ, ಅದೇ ರೀತಿ ವಿಶ್ವಮಾನವರಾಗಿ ಬದುಕಿದಂತಹ ಕೈವಾರ ತಾತೆಯವರ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ವಿ. ನಮಗೆ ಭಾಳ ಖುಷಿಯಾದೇನಪ್ಪ ಅಂತಂದರೆ, ನಾನು ಈ ಜಯಂತಿಗೆ ಬಂದಾಗ ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೋ ಅನ್ನುವಂಥ ಒಂದು ಫೀಲ್ ಆಗಿದೆ. ಎಷ್ಟು ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನದಲ್ಲಿ ದೇವರ ಜಯಂತಿ ಕಾರ್ಯಕ್ರಮವನ್ನು ಒಂದು ದೇವರ ರೂಪದಲ್ಲಿ, ದೇವರ ಆಚರಣೆ ರೂಪದಲ್ಲಿ ನೀವೆಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ನಿಮಗೆ ಬಹಳ ಖುಷಿಯಾದಂಥ ವಿಚಾರ. ಮತ್ತು ಎಲ್ಲ ಬಣಜಿಗ ಸಮುದಾಯದವರಿಗೆ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಈ ವೇಗವಾಗಿ ನಡೀತಿರುವಂತಹ ಈ ಪ್ರಪಂಚದಲ್ಲಿ ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಏನು ಮಾಡಬೇಕು ಅಂತಂದರೆ ಒಳ್ಳೆ ಆದರ್ಶಪ್ರಾಯವಾದಂಥ ಒಳ್ಳೆ ಶಿಕ್ಷಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಿಸಬೇಕು ಅನ್ನೋದನ್ನ ನಾವು ಎಲ್ಲ ಪೋಷಕರಲ್ಲಿ ಕೇಳ್ಕೊಳ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸರ್ವ ಬಣಜಿಗ ಸಂಘದ ಅಧ್ಯಕ್ಷರಾದ ಕೆಎನ್ ಮೋಹನ್ ಕುಮಾರ್ ಮಾತನಾಡಿ, ಯೋಗೇಂದ್ರರವರು ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಸೇರಿ ಅವರ ಜಯಂತಿಯನ್ನು ಆಚರಣೆಯಾಗುತ್ತಿರುವುದು ಖುಷಿಯ ವಿಚಾರ. ತಾತಯ್ಯರವರ ಚಿಂತನೆ ಹಾಗೂ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಡೆಯಬೇಕು. ಅವರ ರಚಿತ ಕೃತಿ ಹಾಗೂ ಪದ್ಯವನ್ನು ಪುಸ್ತಕದ ರೂಪದಲ್ಲಿ ಹೊರತರಲು ನಮ್ಮ ಬೆಂಬಲವಿದೆ ಎಂದರು. ಯೋಗಿ ನಾರಾಯಣರ ಆಧ್ಯಾತ್ಮಿಕ ಚಿಂತೆಗಳು ಮತ್ತೆ ಅವರ ಭವಿಷ್ಯವಾಣಿಗಳು ಸಾಕಷ್ಟಿದೆ. ಅದು ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕು. ಒಂದು ಸರ್ಕಾರ ಗುರುತಿಸಿದೆ ಎಂದರೆ ಅವರ ಚಿಂತನೆಗಳು ಹೇಗಿತ್ತು, ಆ ಚಿಂತನೆಗಳು ಆಧ್ಯಾತ್ಮಿಕಗಳು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ, ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇದಕ್ಕೋಸ್ಕರ ಈ ಜಯಂತಿ ಕಾರ್ಯಕ್ರಮವನ್ನ ಸರ್ಕಾರ ಗುರುತಿಸಿ ಆಯೋಜನೆ ಮಾಡಿರೋದು. ಹಾಗಾಗಿ ಈ ಜನ ಸರ್ಕಾರಕ್ಕೆ, ಮಂಡ್ಯ ಜಿಲ್ಲಾಡಳಿತಕ್ಕೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ನಮ್ಮ ನಾಗನಂದವರು ಮತ್ತೆ ನಮ್ಮ ಪ್ರೊಫೆಸರ್ ರಾಮನಾಥ್ ನಾಯ್ಡು ಕೂಡ ಸಾಕಷ್ಟು ಯೋಗಿ ನಾರಾಯಣ ಯತೀಂದ್ರವರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ವಿಚಾರನ ಹೇಳಿದ್ರು, ಎಲ್ಲರದ್ದು ಬುಕ್ಸ್ ಬಂದಿರುತ್ತೆ ಸರ್. ನಮ್ಮ ರಾಮನಾಥ್ ನಾಯ್ಡು ಅವರು ಹೇಳಿದ್ರು, ಬಸವಣ್ಣ ಬುಕ್ ಬಂದಿರುತ್ತೆ, ವಿವೇಕಾನಂದ ಬುಕ್ ಬಂದಿರುತ್ತೆ, ಈ ಥರ ಬೇರೆ ಬೇರೆ ಎಲ್ಲ ಸಾಹಿತಿಗಳು ಅವರು ಎಲ್ಲ ಕೂಡ ಬುಕ್ಸ್ಗಳು ಬರುತ್ತೆ. ಆದರೆ ಕನ್ನಡದಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರವರ ಬುಕ್ಸು ಇಲ್ಲ ಸರ್. ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ರು. ಖಂಡಿತ ನಾವು ಹೇಳ್ತೀವಿ ಸರ್, ನಮ್ಮಿಂದ ಏನಾದ್ರು ನಮ್ಮ ಕಡೆಯಿಂದ ಯಾವುದೇ ರೀತಿ ಸಪೋರ್ಟ್ ಬೇಕು ಅಂತ ನಾವು ಮಾಡೋದು ರೆಡಿ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ದಯಮಾಡಿ ನೀವು ಕೂಡ ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಒಂದು ಬುಕ್ಸನ್ನ ಕನ್ನಡದ ಅನುವಾದವನ್ನ ಮಾಡಿ ಚುಟುಕಾಗಿ ಒಂದು ಚಿಕ್ಕ ಬುಕ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್. ಅದಕ್ಕೆಲ್ಲ ಸಪೋರ್ಟ್ ಏನು ಬೇಕು ನಾವು ಖಂಡಿತ ನಮಗೆ ನಾನು ನಮ್ಮ ಸಂಘದ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿವೃತ್ತ ಉಪನ್ಯಾಸಕರಾದ ಕೆಎನ್ ನಾಗನಂದ ಮಾತನಾಡಿ, ಬಸವಣ್ಣ, ಗಾಂಧೀಜಿ, ಅಂಬೇಡ್ಕರ್ ಜಯಂತಿ ರೀತಿಯೇ ಕೈವಾರ ತಾತಯ್ಯರವರು ಯಾವ ಆದರ್ಶಕರಿಗೂ ಕಡಿಮೆಯಿಲ್ಲ. 110 ವರ್ಷಗಳ ಕಾಲ ಜೀವಿಸಿದ್ದ ಅವರು ಬಳೆ ಮಾರಾಟಗಾರರಾಗಿ ಹಾಡು ಕಟ್ಟಿ ಪದ್ಯ ರಚನೆ ಮಾಡಿ ಜಗತ್ತಿನ ಹಾಗುಹೋಗುಗಳನ್ನು ತಿಳಿಸುವ ಕಾಲಜ್ಞಾನವನ್ನು ನೀಡಿದ ಕೊಡುಗೆ ಅವರದು. ಮನುಷ್ಯ ವಿಶಾಲ ಮನೋಭಾವನೆಯಿಂದ ಮುನ್ನಡೆಯಬೇಕು ಎಂದರು. ಕಾಲಜ್ಞಾನಿಗಳು ಅಂತೇಳಿ ತ್ರಿಕಾಲಜ್ಞಾನಿ, ಆಧ್ಯಾತ್ಮಿಕ ಸುಧಾರಣಾಕಾರ ಹೀಗೆಲ್ಲ ಹೆಸರುಗಳನ್ನು ತೆಗೆದುಕೊಂಡಂಥವು. ಮುಂದಿನ ಶತಮಾನಗಳಲ್ಲಿ ಏನಾಗಬಹುದು ಅಂತಕ್ಕಂಥದನ್ನ ಊಹಿಸಿ ಹೇಳಬಲ್ಲುವಂಥವರಾಗಿರತಕ್ಕಂಥ ಸುಮಾರು 110 ವರ್ಷಗಳ ಕಾಲ ಬದುಕಿ ತನ್ನ ಸುತ್ತಮುತ್ತಲಿನ ಜನರಿಗೆ
ಮಾಡ್ತಾ ಹೋಗ್ತಿದ್ರು ಕೂಡ ಅನೇಕ ಹಾಡುಗಳನ್ನು ಕಟ್ಟಿ ಹಾಡಿದಂಥವ್ರು, ಕೀರ್ತನೆ ಕಟ್ಟಿ ಹಾಡಿದಂಥವ್ರು, ಅವರ ಒಳ್ಳೆಯ ಬರವಣಿಗೆಗಾರರು ಆಗಿದ್ದಂಥವರು. ಇಂಥವರ ಸ್ಮರಣೆ ಮಾಡಬೇಕಂಥದ್ದು ಬಹಳ ಮುಖ್ಯ ಆಗತಕ್ಕಂಥದ್ದು. ನಾನು 2005ರಿಂದ 2008 ಚಿಂತಾಮಣಿಯಲ್ಲಿ ಇದ್ದಾಗ ಅಲ್ಲಿ ಬಹಳ ಹತ್ರ 12 ಕಿಲೋಮೀಟ್ರು ಕೈವಾರ, ಬಹಳ ಸಾರಿ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ತುಂಬ ಜನ ಆ ಭಾಗದ ಜನ ಅಲ್ಲಿ ಬರ್ತಾರೆ, ಬಹಳ ಭಕ್ತಿಯಿಂದ ಅವ್ರನ್ನ ಆರಾಧಿಸಿ ಹೋಗುವಂತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಇರ್ತಕ್ಕಂಥದ್ದು, ಎಷ್ಟೊಂದು ತಲ್ಲಣಗಳು ನಮ್ಮಲ್ಲಿ ಇವೆ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆಧುನಿಕತೆ ಇದ್ರೂ ಕೂಡ ನಮಗೆ ಇನ್ನೂ ಕೂಡ ಜಾತಿ, ವರ್ಣ, ವರ್ಗ ಈ ರೀತಿಯಾದಂತಹ ಮಕ್ಕಳು, ಆರ್ಥಿಕ ಅಸಮಾನತೆ, ಬಡವ ಬಲಿತ ಈ ರೀತಿಯಾದಂತಹದ್ದು, ಅನೇಕ ರೀತಿಯ ಭ್ರಷ್ಟಾಚಾರ, ಅತ್ಯಾಚಾರ ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಇರ್ತಕ್ಕಂಥ. ಈ ವೇಳೆಗೆ ನಾವು ಅದೆಲ್ಲ ಮೀರಿ ನಾವು ಇತರರಿಗೆ ಮಾರ್ಗದರ್ಶಕರಾಗಿರ್ಬೇಕಂತ. ನಮ್ಮ ದೇಶದ ಇತಿಹಾಸ ಸುಮಾರು 5,000 ವರ್ಷಗಳಷ್ಟು ಹಳೆಯದು. ಹೇಳದಂಗೆ ಅವರೇ ಹೇಳಿದ್ರು ಆಗಲೇ ಸಾಹೇಬ್, ಸಾಕಷ್ಟು ಜನ ನಮ್ಮಲ್ಲಿ ಬುದ್ಧಿಜೀವಿಗಳು, ಧಾರ್ಮಿಕ ಧಾರಣಗಳು ಬಂದು ನಮ್ಮಲ್ಲಿ ಎಲ್ಲ ಹೇಳಿದ್ರು ಕೂಡ, ಈಗಲೂ ನಾವು ಎಷ್ಟೋ ಜನ ಓದ್ಕೊಂಡಿದ್ರು ಕೂಡ ನಾವಿನ್ನೂ ಒಂದು ರೀತಿ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳದೆ, ಒಂದು ರೀತಿ ಎಲ್ಲೋ ಒಂದು ರೀತಿ ನ್ಯಾರೋ ಮೈಂಡೆಡ್ನೆಸ್ ಅಂತ ನಾವೆಲ್ಲರೂ ತುಂಬ ಸಂಕುಚಿತವಾಗಿ ನಾವು ಇವತ್ತಿಗೂ ಒಂದು ರೀತಿ ಯೋಚನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ರಸ್ತೆಗಳು ವಿಶಾಲ ಆಗ್ತಾ ಇದೆ, ರಸ್ತೆಗಳು ಉದ್ದ ಆಗ್ತಾ ಇದೆ, ಆದರೆ ಮನುಷ್ಯನ ಮನಸ್ಸು ವಿಶಾಲ ಆಗ್ತಾ ಇದೆ ಅಂತಕ್ಕಂಥ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡೀನ್ ಅಕಾಡೆಮಿಕ್ ಪ್ರೊಫೆಸರ್ ರಾಮನಾಥಂ ನಾಯ್ಡು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿ, ಕನ್ನಡ ನಾಡಿನಲ್ಲಿ ಹಲವಾರು ಮಹನೀಯರು ಜನ್ಮವನ್ನು ತಾಳಿದ್ದಾರೆ. ಅದರಲ್ಲಿ ಮಹಾನ್ ಪುಣ್ಯಪುರುಷರು ಎನಿಸಿಕೊಂಡವರು ಯೋಗಿ ನಾರಾಯಣ ಯತೀಂದ್ರರವರು. ರೈತರಿದ್ದರೆ ಊರು, ಮಕ್ಕಳಿದ್ದರೆ ಮನೆ ಎಂಬ ಮಾತಿನಂತೆ ದ್ವಾಪರ ಯುಗದಲ್ಲಿ ಕೈವಾರದ ಹೆಸರು ಇದೆ ಎಂದು ಕೈವಾರ ತಾತಯ್ಯರವರ ಹುಟ್ಟು, ಬೆಳವಣಿಗೆ, ಕೊಡುಗೆ ಕುರಿತು ತಿಳಿಸಿದರು. ಆದ್ದರಿಂದ ಕೈವಾರ ತಾತಯ್ಯನ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಸಾಕಷ್ಟು 10 ಜನಕ್ಕೆ ತಿಳಿಸಬೇಕು ಎಂಬ ಉದ್ದೇಶದಿಂದ ನಾನು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಆಯೋಜಿಸಿದ್ದೆ. ಅದಕ್ಕೆ ಸಾಕಷ್ಟು ವಿಚಾರಗಳು ಬಂತು. ಅದಲ್ಲದೆ ನನ್ನ ಮಾರ್ಗದರ್ಶನದಲ್ಲಿ ಕೈವಾರ ತಾತಯ್ಯನ ಮೇಲೆ ಸಂಶೋಧನೆ ನಡೆಸ್ತಾ ಇದ್ದೀನಿ. ಒಬ್ಬ ಸಂಶೋಧನಾ ವಿದ್ಯಾರ್ಥಿ ತಾತಯ್ಯನ ಕುರಿತು, ಅವರ ಕೀರ್ತನೆಗಳ ಕುರಿತು ಸಂಶೋಧನೆ ನಡೆಸ್ತಾ ಇದ್ದಾರೆ. ಹಾಗೆ ವಿಶ್ವವಿದ್ಯಾನಿಲಯದ ವತಿಯಿಂದ ಅನೇಕ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳು ಇವೆ. ಅಂತಹ ವಿಶ್ವವಿದ್ಯಾನಿಲಯಗಳಲ್ಲಿ ಈ ರೀತಿ ಕಾರ್ಯ ಚಟುವಟಿಕೆಗಳನ್ನು ನಡೆಸಬೇಕು ಅಗತ್ಯ ಇದೆ. ಯಾಕೆಂತಂದರೆ ನಾವು ಜಯಂತಿ ಮತ್ತು ವರ್ಧಂತಿ ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾ ಇದ್ದೀವಿ. ಅವರ ಚಿಂತನೆಗಳನ್ನು ಸಮಾಜಕ್ಕೆ ತಲುಪಿಸಬೇಕು. ಇದೇ ಸಂದರ್ಭದಲ್ಲಿ ಬಣಜಿಗ ಸಮುದಾಯದ ಸಾಧಕರಿಗೆ ಗಣ್ಯರು ಆತ್ಮೀಯವಾಗಿ ಸನ್ಮಾನಿಸಿದರು. ವೇದಿಕೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಉಪಾಧ್ಯಕ್ಷ ಜಗದೀಶ್, ನಾಗನಂದ, ಪ್ರಶಾಂತ್, ಕೆಎನ್ ನಾಗನಂದ, ಮೋಹನ್ ಕುಮಾರ್, ರವೀಂದ್ರ ಉಪಸ್ಥಿತರಿದ್ದರು. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಸೇರಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರೇ ಕಾರಣ ಎಂದು ಶಾಸಕ ಕೆಎಂ ಉದಯ್ ಅಚ್ಚರಿಯ ಹೇಳಿಕೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಖಿಲ್ ಕುಮಾರಸ್ವಾಮಿ ಅವರನ್ನು ಜನತೆ 3 ಬಾರಿ ತಿರಸ್ಕರಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಏನೂ ಆಗಲಿಲ್ಲವೆಂದು ಒಬ್ಬ ಕಾರಣಕ್ಕೆ ಅವರ ಅಣ್ಣನ ಪುತ್ರ ಪ್ರಜ್ವಲ್ ರೇವಣ್ಣ ಅವರನ್ನೇ ಎಚ್.ಡಿ. ಕುಮಾರಸ್ವಾಮಿರವರು ಜೈಲಿಗೆ ಹಾಕಿಸಿದರು ಎಂದರು. ಪ್ರಜ್ವಲ್ ಜನಪ್ರಿಯತೆ ಸಹಿಸದೆ ಕುಮಾರಸ್ವಾಮಿ ಅವರು ಚುನಾವಣಾ ವೇಳೆ ಪೆನ್ ಮತ್ತು ಡ್ರೈವ್ಗಳನ್ನು ಸೃಷ್ಟಿಸಿ ಜೈಲಿಗೆ ಹಾಕಿಸಿದರು. ಮಾಜಿ ಪ್ರಧಾನಿ ದೇವೇಗೌಡರು ಮನಸ್ಸು ಮಾಡಿದ್ದರೆ ಹೊರಗೆ ತರಬಹುದಿತ್ತು. ಆದರೆ ಕುಮಾರಸ್ವಾಮಿ ಕುಮ್ಮಕ್ಕಿನಿಂದ ಪ್ರಜ್ವಲ್ ರೇವಣ್ಣ
ರೇವಣ್ಣ ಜೈಲಿನಿಂದ ಹೊರಬರಲು ಆಗುತ್ತಿಲ್ಲ ಎಂದು ಕುಟುಕಿದರು. ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಗ್ರಾಮೀಣ ಪ್ರದೇಶಗಳು ಉಳಿಯಬೇಕು, ನಗರೀಕರಣ ಆಗಬಾರದೆಂದು ಇಲ್ಲಿ ಬಂದು ಗೆಜ್ಜಲಗೆರೆಯ ಜನರನ್ನು ಪ್ರತಿಭಟನೆಗೆ ಪ್ರಚೋದನೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕೇಂದ್ರ ಸಚಿವರಾಗಿ ನಿಮ್ಮ ಸಾಧನೆ ಶೂನ್ಯವೆಂದ ಅವರು 2 ವರ್ಷಗಳ ಅವಧಿಯಲ್ಲಿ ಸಿಎಸ್ಆರ್ ಎಂಪಿ ಅನುದಾನದಲ್ಲಿ ಬಸ್ ನಿಲ್ದಾಣ, ಆಟೋ ನಿಲ್ದಾಣ ಮಾಡಿರೋದೇ ಕೇಂದ್ರ ಸಚಿವರ ಸಾಧನೆಯೇ ಎಂದು ಪ್ರಶ್ನಿಸಿದ ಅವರು, ಲೋಕಸಭಾ ಸದಸ್ಯನಾದ 5 ನಿಮಿಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಚರ್ಚಿಸಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುತ್ತೇನೆ ಎಂದು ಜಿಲ್ಲೆಯ ಜನತೆಗೆ ವಾಗ್ದಾನ ಕೊಟ್ಟಿದ್ದರು. ಇವರು ಮಾತಿಗೆ ನಿಲ್ಲುವವರೇ ಎಂದು ಪ್ರಶ್ನಿಸಿದರು. ಮಾತೆತ್ತಿದರೆ ಮಣ್ಣಿನ ಮಗ ಅಂಟಾರೆ. 2 ಬಾರಿ ಸಿಎಂ ಆಗಿ ಜಿಲ್ಲೆಯ ಕೊನೆ ಭಾಗಕ್ಕೆ ಕೆಆರ್ಎಸ್ನಿಂದ ನೀರು ಹರಿಸಲು ಆಗಲಿಲ್ಲ ಇವರಿಗೆ. ನಾಲೆಗಳ ಆಧುನೀಕರಣ ಮಾಡಿದ್ರಾ? ರೈತರ ಸಮಸ್ಯೆಗಳಿಗೆ ಏನಾದರೂ ಶಾಶ್ವತ ಕೊಡುಗೆ ಏನಾದರೂ ಕೊಟ್ಟಿದ್ದೀರಾ? ಕೇವಲ ಭಾವನಾತ್ಮಕ ಮಾಟುಗಳನ್ನಾಡಿ ಜನರನ್ನು ಮರಳು ಮಾಡುತ್ತಾ ಓಡಾಡುತ್ತಿದ್ದಾರೆ ಎಂದ ಅವರು, ನಿಮ್ಮ ಬೂಟಾಟಿಕೆ ಎಲ್ಲವನ್ನೂ ಜನತೆ ನೋಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಈ ಹಿಂದೆ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಮದ್ದೂರಿನ ದಿವಂಗತ ಎಂಎಸ್ ಸಿದ್ದರಾಜು ಅವರಿಗೆ ಡಬಲ್ ಬಿ ಫಾರಂ ನೀಡಿ ಸೋಲಿಸಿ ಮ್ಯಾಚ್ ಫಿಕ್ಸಿಂಗ್ ಮೂಲಕ ನಿಮ್ಮ ಬೀಗರನ್ನು ಗೆಲ್ಲಿಸಿಕೊಂಡಿರಿ ಎಂದ ಅವರು, ನಿಮ್ಮ ದೊಂಬರಾಟವನ್ನು ಕ್ಷೇತ್ರದ ಜನತೆ ಮರೆತಿಲ್ಲ ಎಂದು ಕಿಡಿಕಾರಿದರು. ಜನ ಹೇಳ್ತಾರೇನ್ರಿ, ನೀವು ಸರ್ವೆ ಮಾಡ್ಕೊಬರ್ರಿ, ಬುದ್ಧೂರು ತಾಲೂಕಿಗೆ ಹಳ್ಳಿಗಳಿಗೆ ಹೋಗಿ, ಪಬ್ಲಿಕ್ ಟೌನಲ್ಲಿ ಹೋಗಿ ಜನರನ್ನು ಕೇಳಿ. ಜನರ ಹತ್ರ ನಾವು ವರ್ತನೆನ ಜನರು ಹೇಳ್ಬೇಕಲ್ವ. ನಾವು ಇವ್ರನ್ನ ಮಾತಾಡ್ಸೋಕೆ ಹೋಗಿದ್ವಾ, ಇವ್ರ ಮನೆಗೆ ಹೋಗಿದ್ವಾ, ಅಥವಾ ಇವ್ರ ಬಗ್ಗೆ ಮಾತಾಡೋಕೆ ಹೋಗಿದ್ವಾ? ದುರಹಂಕಾರ, ದುಡ್ಡು ದುರಹಂಕಾರ ಅಂದ್ರೆ ಏನು ಅರ್ಥ? ಅದು ಅಂದ್ರೆ ಜನಗಳ ಅಭಿಪ್ರಾಯಕ್ಕೆ ಬೆಲೆ ಕೊಡ್ತಾ ಇಲ್ಲ, ದುಡ್ಡಿನ ದುರಹಂಕಾರ. ಜನರ ಅಭಿಪ್ರಾಯಕ್ಕೋಸ್ಕರನೇ ನಗರಸಭೆಗೆ ನಾವು ಪ್ರಪೋಸಲ್ ಮಾಡಿದ್ದು. ನನ್ನ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇದು. ಜನರು ಆಸೆ ಪಟ್ಟಿದ್ರು, ಜನರು ನನಗೆ ಒತ್ತಾಯ ಮಾಡಿದ್ರು, ಅದಕ್ಕೋಸ್ಕರ ನಾವು ನಗರಸಭೆ ಮಾಡೋಕ್ಕೆ ಪ್ರಪೋಸಲ್ನ ಕೊಟ್ಟಿದ್ದು. ನಾನು ಇಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ನಾನು ವಾಸ ಮಾಡೋನಲ್ಲ. ನಾನೇನು ನನ್ನ ವೈಯಕ್ತಿಕ ಮಾಡ್ಕೊಳ್ತೇನೆ. ನಾನು ಹಳ್ಳಿಲಿ ವಾಸ ಮಾಡ್ತೀನಿ, ಕದ್ಲೂರು. ಇಲ್ಲಿಂದ ಭಾಳ 5-6 ಕಿಲೋಮೀಟರ್ ದೂರ. ನನಗೇನೋ ಇಚ್ಛಾಶಕ್ತಿ ಇದೆ. ಜನರ ಇಚ್ಛಾಶಕ್ತಿಗೋಸ್ಕರನೇ ನಾವು ಮಾಡಿರೋದು. 50,000 ಜನ ಪಾದಯಾತ್ರೆ ಮಾಡೋದಲ್ಲ, 50,000 ಜನ ಕರೆಯುವ, ಬಹಿರಂಗ ಚರ್ಚೆಗೆ ಬರಲಿ, ಇವ್ರದ್ದು ಏನು, ಇವ್ರದ್ದು ಕಾಂಟ್ರಿಬ್ಯೂಷನ್ ಏನು ಇಲ್ಲಿಗೆ ಅನ್ನೋದನ್ನ ಜನರ ಮುಂದೆ ಡಿಬೇಟ್ ಮಾಡೋಣ. ಏನಕ್ಕೆ ಸರ್ ಮತ್ತೆ ಹೋರಾಟ ಇದೆಲ್ಲ? ರಾಜಕೀಯದಲ್ಲಿ ಯಾವ ಒಕ್ಕಲಿಗರ ಮಕ್ಕಳು ಯಾರು ಇಲ್ಲಿ ಬೆಳಿಬಾರ್ದು, ಬೇರೆ ಬಡವ್ರ ಮಕ್ಕಳು ಬೆಳಿಬಾರ್ದು. ಇವ್ರ ಕುಟುಂಬನೇ ವ್ಯಾಪಾರಿಸ್ಕೋಬೇಕು. ಇವರು ಅಜೆಂಡಾ ಅದು. ಯಾರನ್ನ ಬೆಳಿಲಿಕ್ಕೆ ಬಿಟ್ಟವ್ರೆ? ಆಯ್ತಪ್ರಿ, ನಾನು ಕೆಟ್ಟವನ್ರಿ, ನಾನು ಬೈದ್ರು. ಇವ್ರ ಹತ್ರ ಇದ್ದು ಕಾಲಾಂತರದಿಂದ 7 ಹೆಸರುಗಳು, ಬಚ್ಚೇಗೌಡರ ಆದಿಯಾಗಿ, ನಮ್ಮ ನಾಗೇಗೌಡರ ಆದಿಯಾಗಿ, ಚಂದ್ರೇಗೌಡರು, DB ಗೌಡರು, BL ಶಂಕರು, ವರದೇಗೌಡರು, MS ಸಿದ್ದರಾಜು. ನೀವು ಮರ್ತೋಗ್ಬಿಟ್ರಾ? 2004 ಡಬಲ್ ಬಿ ಫಾರ್ಮ್ ಕೊಟ್ಬಿಟ್ಟು ಸಿದ್ದರಾಜನ ಪಾಪ ಅಷ್ಟು ಹೋರಾಟಗಾರ, ಜನರ ಪರವಾಗಿದ್ದಂಥ ಪ್ರಾಮಾಣಿಕವಾಗಿದ್ದಂಥ ವ್ಯಕ್ತಿಗೆ ಮನೆ ಕುಣಿಸಿದ್ರು ಇವರು. ಇದು ಜನ ಏನೋ ಮದ್ದೂರು ಜನಕ್ಕೆ ಏನು ಗೊತ್ತಿಲ್ವಾ ಇದು? 2008 ಹೆಂಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಗೊತ್ತಿಲ್ವಾ? ಏನು ಜನ ಮರ್ತುಬಿಟ್ಟವ್ರೆ ಇವ್ರದ್ದೆಲ್ಲ ಆಟನ, ದೊಂಬರಾಟನ? ಅದೇ ಅವರು ಬೀಗರನ್ನ ಬೆಳೆಸ್ಕೋಬೇಕು, ಅವ್ರ ಕುಟುಂಬದವ್ರು ಯಾರನ್ನ ಗೆಲ್ಸ್ಕೋಬೇಕು, ಏನು ಬೇಕಾದ್ರೂ ಮಾಡ್ತಾರೆ. ನಮ್ಮ ಆಮೇಲೆ ಏನು ಇವರು ಬ್ರಹ್ಮಾಸ್ತ್ರ ಮಾಡೋದು? ನನಗೇನು ಇದೇ ಬದುಕಾ? ನನಗೆ ರಾಜಕೀಯ ಬದುಕಲ್ಲ. ನಾನು ಮಂತ್ರಿಗಿರಿ ಅವಶ್ಯಕತೆ ಇಲ್ಲ, MLA ಗಿರಿ ಅವಶ್ಯಕತೆ ಇಲ್ಲ. ಜನ ವಾಲಂಟಿಯರ್ಗೆ ನನ್ನ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸಿದ್ದಾರೆ. ಜನರ ಆಸೆಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಜನರ ಸಮಸ್ಯೆ ಬಗೆಹರಿಸೋಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದನ್ನು ವಿರೋಧ ಅಂತಂದರೆ ವಿರೋಧ ಮಾಡ್ತಾರೆ ಅಂದರೆ ಇವ್ರ ಅರ್ಥ ಏನು? ಇವ್ರ ಉದ್ದೇಶ ಬೆಳಿಬಾರ್ದಾ? ಇದು ಮದ್ದೂರು ಪಟ್ಟಣ ಅಭಿವೃದ್ಧಿ ಆಗಬಾರ್ದಾ? ಓಲಿ ಇವ್ರ ಕೊಡುಗೆ ಆದರೂ ಏನೋ ಹಿಂದೆ ಅನೌನ್ಸ್ ಮಾಡಿದ್ರಂತೆ, ನನಗೆ ಗೊತ್ತಿಲ್ಲ. ನಾನು ಜನರಲ್ಲಿ ಮೀಡಿಯಾದಲ್ಲಿ ಮಾತಾಡೋದು ಕೇಳಿಸ್ಕೊಂಡಿದ್ದೆ. 8,000 ತಂದು ಕೊಟ್ಬಿಡ್ತೀನಿ ಅಂತ CM ಆಗಿದ್ದಾರಲ್ಲ, ದಾಖಲೆ ಕೊಡಲಿ. ಮೊನ್ನೆ ಎಲ್ಲ ನಮ್ಮಲ್ಲಿ DC ಆಫೀಸಲ್ಲಿ ದಾಖಲೆ ಕೇಳಿದ್ರಂತೆ, ಈ ಅಭಿವೃದ್ಧಿದು ಹಣ ಕೊಡಿ ಅಂತ. ಅಭಿವೃದ್ಧಿ ಆಗ್ತಾ ಇರೋದು, ಹಣ ಬಿಡುಗಡೆಯಾಗಿರೋದು ಜನ ಹೇಳ್ತಾರೆ. ಅಲ್ಲಿ ಆಯಾ ಸ್ಥಳಗಳಲ್ಲಿ ಕೆಲಸ ಆಗ್ತಾ ಇರೋದು ಜನರ ಕಣ್ಣಿಗೆ ಕಾಣಿಸ್ತದೆ. ನೀವು ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ಕೆಲಸ ನಡೆಯೋದು ಜನರ ಕಣ್ಣಿಗೆ ಕಾಣಿಸ್ತದೆ. ದಾಖಲೆಯಲ್ಲಿ ಏನ್ರಿ ಗೊತ್ತಾಗ್ತದೆ? ಇವರು ಮಾಡೋರು ಹಿಂದೆ UGD ಕೆಲಸ, ಹಿಂದೆ ನೀರು ಕುಡಿಯೋ ನೀರಿಂದು ಹೇಳ ಇವ್ರ ಸ್ಟೋರಿನ. ನನಗೆ ದುರಹಂಕಾರ ಅಂತಾರಲ್ಲ ಯಾರೋ ಮಾಜಿ MLA, ಇವ್ರದ್ದು ಹೇಳ. ಬನ್ನಿರಿ, ಜನ ಕರ್ಕೊಂಡು ಅವರು ಬರಲಿ, ನಾನು ಬರ್ತೀನಿ, ಪಾದಯಾತ್ರೆ ಹೋಗುವ ಟೌನ್ ಒಳಗಡೆ. ಯಾವ UGD ಸರಿ ಮಾಡವ್ರೆ? ಹಳೆ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ಬಿಲ್ ತಗೊಂಡವ್ರೆ. ಇವ್ರು ಶಾಮೀಲಾಗಿ ಇವ್ರು ಪಾಲ್ದಾರ. ಅದಕ್ಕೆ ಹೇಳ್ಬೇಕಾಯ್ತನ್ನ. ನಮಗೆ ಇವೆಲ್ಲ ಅವಶ್ಯಕತೆ ಇಲ್ಲ.
ನಾವು ನಮ್ಮ ಅಭಿವೃದ್ಧಿ ಕೆಲಸ ಏನು ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಹಲಗೂರು ಡಿಆರ್ ಗುರುಶಿಷ್ಯರ ಬಳಗಾವತಿಯಿಂದ 24 ಮಂದಿಗೆ ಉಚಿತವಾಗಿ ಹಲಗೂರು ಆಸ್ಪತ್ರೆಯಾವರಣದಲ್ಲಿ ಕನ್ನಡಕ ವಿತರಿಸಲಾಯಿತು. ಡಿಆರ್ ಗುರುಶಿಷ್ಯರ ಬಳಗದ ಅಧ್ಯಕ್ಷರಾದ ಎಎಸ್ ದೇವರಾಜು ಮಾತನಾಡಿ, ನಮ್ಮ ಬಳಗದ ವತಿಯಿಂದ 22ನೇ ತಾರೀಕು ನಡೆದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರದಂದು ನೇತ್ರ ತಪಾಸಣೆಗೆ ಸಂಬಂಧಿಸಿದಂತೆ ಅಗತ್ಯವಿರುವ ರೋಗಿಗಳಿಗೆ ಕನ್ನಡಕ ಅವಶ್ಯಕತೆ ಇದೆ ಎಂದು ನೇತ್ರ ತಜ್ಞರು ತಿಳಿಸಿದ್ದರು. ಇದರ ಪ್ರಕಾರ 24 ಮಂದಿಗೆ ನಮ್ಮ ಬಳಗದ ವತಿಯಿಂದ ಸರ್ಕಾರಿ ಆಸ್ಪತ್ರೆ ಆವರಣ ಹಲಗೂರು ಇಲ್ಲಿ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು. ಇದರ ಪೂರ್ಣ ವೆಚ್ಚವನ್ನು ಗೊಲ್ಲರಳ್ಳಿ ಗ್ರಾಮದ ಕೆ ಸಿದ್ದರಾಜುರವರು ಭರಿಸಿದರು ಎಂದು ತಿಳಿಸಿದರು. ನಮ್ಮ ಬಳಗದ ವತಿಯಿಂದ 22ನೇ ತಾರೀಕು ಹಲಗೂರಿನಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಉಚಿತ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ವಿ. ಅಂದು ನೇತ್ರ ತಪಾಸಣೆಗೆ ಸಂಬಂಧಪಟ್ಟಂತೆ 15 ಜನಕ್ಕೆ ಸರ್ಜರಿ ಅವಶ್ಯಕತೆ ಇತ್ತು. ಬೆಂಗಳೂರಿನ ಶಂಕರ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ತದನಂತರ ಉಳಿದಿರ್ತಕ್ಕಂಥವ್ರಿಗೆ ಯಾರಿಗೆ ಕನ್ನಡಕ ಬೇಕಾಗಿದೆಯೋ ಅವ್ರಿಗೆ ಏನು ಪವರ್ ಇದೆ, ಲೆಫ್ಟು ರೈಟು ಐಗಳದು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟೆಪ್ಪನ್ನು ನಮಗೆ ಕೊಟ್ಟಿದ್ರು 24 ಜನಕ್ಕೆ. ಹಾಗಾಗಿ ಆ 24 ಜನಕ್ಕೂ ಕೂಡ ಇವತ್ತು ನಮ್ಮ ಬಳಗದ ವತಿಯಿಂದ ಉಚಿತವಾಗಿ ಕನ್ನಡಕವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದರ ಪೂರ್ಣ ಪ್ರಾಯೋಜಕತ್ವವನ್ನು ಗೊಲ್ಲರಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆ ಸಿದ್ದರಾಜು ಅವರ ತಂದೆ ಕರಿಯಪ್ಪನವ್ರನ್ನ ಪುಣ್ಯಸ್ಮರಣೆ ಅಥವಾ ಸ್ಮರಣಾರ್ಥವಾಗಿ ಪೂರ್ಣವಾಗಿರ್ತಕ್ಕಂಥ 8,000 ರೂಪಾಯಿಗಳನ್ನ ಅವನ್ನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಈ ಕನ್ನಡಕಗಳನ್ನ ಕೊಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡಿಆರ್ ಗುರುಶಿಷ್ಯ ಬಳಗದ ವತಿಯಿಂದ ಇದನ್ನು ವಿತರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಇದೇ ಸಂದರ್ಭದಲ್ಲಿ ರಾಜೇಶ್ವರಿ, ಗೊಲ್ಲರಳ್ಳಿ, ನಾಗೇಶ್, ಮನೋಹರ್, ಡಿಎಲ್ ಮಾದೇಗೌಡ, ಡಾಕ್ಟರ್ ಶಂಸುದ್ದೀನ್ ಹಾಜರಿದ್ದರು.